ಸಿದ್ದರಾಮಯ್ಯ ಸಾಹೇಬರು ಮೊದಲೆಲ್ಲ 3 ವರ್ಷ ಇದಕ್ಕಿಂತ ಮುಂಚೆ 2013 ರಿಂದ 2018 ಒಳ್ಳೆ ಆಡಳಿತ ಕೊಟ್ಟವ್ರೆ. ಹಿಂದೆ ಕೊಟ್ಟವ್ರೆ. ಇವಾಗ ಎಲ್ಲಾ ವಿದ್ಯಾರ್ಥಿಗಳದೇನಿತ್ತು, ಇವಾಗ ಉದ್ಯೋಗ ಅವಕಾಶಗಳು ಜಾಸ್ತಿ ಇದ್ವು. ಸ್ವಲ್ಪ ಏನಾದ್ರು ಕಾಲ್ಫಾರ್ಮ್ ಕರಿಬೇಕಂತ ಅನ್ಕೊಂಡ್ರು. ಅವರು ಏನಾಯ್ತು, ಇವಾಗ ಮನೆ ಹಿಂದುಳಿದ ಆಯೋಗದ ವರದಿಯನ್ನ ಎಷ್ಟು ಬೇಗ ಸ್ವೀಕಾರ ಮಾಡಿದ್ರು ಅಷ್ಟು ಬೇಗನೆ ಅವರು ಏನಾದ್ರು ಕಾಲ್ಫಾರ್ಮ್ ಕರಿಬೇಕಾಗಿತ್ತು. ಅದಕ್ಕೆ ಏನಾದ್ರು ಪ್ರಾಮುಖ್ಯತೆ ಕೊಟ್ಟರಲ್ಲ. ಎಷ್ಟು ಬೇಗ ಹೋಗ್ಬಿಟ್ಟು ಇದು ಇನ್ನೇನ್ ನಾಳೆ ರಾಜೀನಾಮೆ ಕೊಡ್ಬೇಕಂದ್ರೆ ಇವಾಗ ಹೋಗ್ಬಿಟ್ಟು ಅಷ್ಟು ಬೇಗನೆ ಸ್ವೀಕಾರ ಮಾಡಿದ್ರು. ಅಷ್ಟೇ ತಾರಾತುರಿಯಲ್ಲಿ ವಿದ್ಯಾರ್ಥಿಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು, ಯುವಕರನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿತ್ತು. ಇವಾಗ ಮುಂದೆ ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ತವ್ರೆ. ಅವರಾದ್ರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಯುವಕರ ಬಗ್ಗೆ, ನಾಡಿನ ಜನತೆ ಬಗ್ಗೆ ಯೋಚನೆ ಮಾಡ್ಬೇಕಂತ ಸಾವಿರಾರು ಉದ್ಯೋಗಗಳು ಖಾಲಿ ಭರ್ತಿ ಮಾಡುವಂತ ಕೆಲಸ ಸರ್ಕಾರ ಮಾಡ್ಲಿಲ್ಲ. ಉತ್ತರ ಕರ್ನಾಟಕದ ಭಾಗದ ಬಹುತೇಕ ಜಿಲ್ಲೆಗಳು ಇನ್ನೂ ಹಿಂದುಳಿದ ಮಟ್ಟದಲ್ಲೇ ಇದಾವೆ. ಹೌದೌದು. ಅಲ್ಲಿ ನಮ್ಮ ಭಾಗದಲ್ಲಂತೂ ಉತ್ತರ ಕರ್ನಾಟಕ ಒಂದು ಯಾವುದೂ ರೀತಿ ಕೆಲಸ ಕಾರ್ಯಗಳು ಇಲ್ಲ ಸರ್. ಅಲ್ಲಿ ಯಾವ್ದು ಫ್ಯಾಕ್ಟ್ರಿಗಳಿಲ್ಲ, ಏನಿಲ್ಲ. ಇವಾಗ ಕೆಲವೊಂದಿಗೆ ಬಿಡದಿ ಟೌನ್ಶಿಪ್ ಮಾಡ್ತಾವ್ರೆ. ಅದನ್ನ ಅಲ್ಲೂ ಕೂಡ ಗಲಾಟೆ ಆಗ್ತಾ ಇದೆ. ರೈತರ ಜಮೀನುಗಳೆಲ್ಲ ಇದು ಮಾಡ್ತಾವ್ರೆ. ಅಲ್ಲಿ ಮಾಡೋದ್ ಬದಲು ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಾಡಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ ಇವಾಗ ಹೊಸದಾಗಿ ಆಗ್ತಾ ಇರುವ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಅಷ್ಟೇ. ಏನಂದ್ರೆ ಎಲ್ಲ ಇಲ್ಲಿ ಬೆಂಗಳೂರಿಂದ ತುಮಕೂರು ಬೆಂಗಳೂರಿಗೆ ಹತ್ಕೊಂಡಿದೆ. ಈ ಕಡೆ ನೋಡಿದ್ರೆ ರಾಮನಗರ ಬೆಂಗಳೂರಿಗೆ ಹತ್ಕೊಂಡಿದೆ. ಅದನ್ನ ಬಿಟ್ಟು ಇದನ್ನ ಮಾಡೋ ಡೆವಲಪ್ಮೆಂಟ್ ಏನಿದೆ, ಅವ್ ಏನ್ ಗ್ರಾಮ ಪಂಚಾಯತಿಗಳನ್ನ ಒಳಗಡೆ ತಗೋತಾವ್ರೆ. ಅದನ್ನ ಬಿಟ್ಟು ಅದನ್ನ ಕೈ ಬಿಟ್ಟು ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಅದು ಮಾಡಿದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಬಹಳ ದೊಡ್ಡ ಕೊಡುಗೆ ಕೊಟ್ಟಂಗ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕಕ್ಕೆ. ಅದನ್ನ ಅವ್ರು ಮಾಡ್ಬೇಕಂತ ನಾವು ವಿನಂತಿಸ್ಕೊಳ್ತೀವಿ. ಅವರು ನಮ್ ಕಡೆ ಇರುವಂತ ಶಾಸಕರು ಏನಿದೆ ಅಂದ್ರೆ, ಫಸ್ಟ್ ಟರ್ಮ್ MLA ಆದ ನಂತರ ಫಸ್ಟ್ ಕೆಲಸ ಮಾಡೋದು ಏನಂದ್ರೆ ಸದಾಶಿವನಗರದಲ್ಲಿ ಒಂದು ಮನೆ ತಗೊಳ್ಳೋದು. ಎರಡನೇ ಕೆಲಸ ಏನಂದ್ರೆ ಇಲ್ಲಿರೋಂತ ಇಲ್ಲಿರೋ ಫ್ಯಾಕ್ಟ್ರಿಗಳೇ ಮಾಡ್ತಾರೆ. ಪುನಃ ನಮ್ಮ ಉತ್ತರ ಕರ್ನಾಟಕಕ್ಕೆ ಫ್ಯಾಕ್ಟ್ರಿ ಮಾಡಲ್ಲ. ಅವರು ಫ್ಯಾಕ್ಟ್ರಿಗಳಾಗ್ಬೋದು ಇಲ್ಲೇ ಮಾಡ್ತಾರೆ. ಅಂದ್ರೆ ಉತ್ತರ ಕರ್ನಾಟಕ ಮಾಡ್ಬಿಟ್ಟು ನನ್ನ ಕ್ಷೇತ್ರ ಜನಗೆ ಅಭಿವೃದ್ಧಿ ಮಾಡ್ಬೇಕನ್ನೋದು ಮಾಡಲ್ಲ ಅವ್ರು. ಯಾವತ್ತು ಚುನಾವಣೆ ಬಂದಾಗ ಮಾತ್ರ ಕಾರ್ಯಕರ್ತರು ಮತ್ತೆ ಜನರೆಲ್ಲ ನೆನಪು ಬರ್ತಾರೆ. ಅಲ್ಲಿ ಮಠ ನೆನಪು ಬರಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ನಾವ್ಯಾರು ಇವಾಗ ಇಷ್ಟೊಂದು ತಾರಾತುರಿಯಲ್ಲಿ ಎಲ್ಲರೂ ನನಗೆ DCM ಮಾಡಿ, ನಮ್ಮ ನಾಯಕನ DCM ಮಾಡಿ, ನಮ್ಮ ನಾಯಕನ ಮಂತ್ರಿ ಮಾಡಿ ಅಂತ ಎಲ್ಲ ಅವ್ರು ಹಿಂಬಾಲಕರು ಅಂತಾರೆ. ಅವರು ಕೂಡ ಲಾಬಿ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಇದು ಆಗಿದೆ ಅಂತ ಅವ್ರು ಹೇಳಲ್ಲ. ಅವ್ರ ಹಿಂಬಾಲಕರು ಕೂಡ ನಮ್ಮ ಕ್ಷೇತ್ರಕ್ಕೆ ಇದು ಆಗಿದೆ, ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಇವರು ಮೀಡಿಯಾದಲ್ಲಿ ಮಾತಾಡಿಲ್ಲ. ಫಸ್ಟ್ ಟೈಮ್ DCM ಎಷ್ಟು ಮಾಡ್ತಾರೆ? ಒಂದು ಯಡಿಯೂರಪ್ಪ ಸಾಹೇಬರು 3 ಟೈಮ್ ಮಾಡಿದ್ರು. ಅದನ್ನೇ ಅದು ಏನೋ ಸಂಪ್ರದಾಯ ಅನ್ಕೊಂಡ್ಬಿಟ್ಟು 4 DCM 10 DCM ಮಾಡಿದ್ರು ತಪ್ಪೇನಿಲ್ಲ. ಈಗ ನಮ್ಮ ಕರ್ನಾಟಕಕ್ಕೆ ಅಷ್ಟೊಂದು ಬೇಡಿಕೆ ಐತೆ. ಅಭಿವೃದ್ಧಿ ವಿಷಯದಾಗಿಲ್ಲ, ಇದಕ್ಕೆ ಬೇಡಿಕೆ ಇದೆ. ಜೀರೋ ಅಭಿವೃದ್ಧಿ ವಿಷಯದಾಗಿ ಜೀರೋ. ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರಂತೂ ಅಭಿವೃದ್ಧಿ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಅಭಿವೃದ್ಧಿ ಅಂದ್ರೆ ಅದು ಮಾತೇ ಎತ್ಬಿಡಿ. ಅವ್ರಿಗೆ ಏನಿಲ್ಲ. ಅವ್ರಾಯ್ತು, ಅವ್ರ ಎಲೆಕ್ಷನ್ ಬಂದಾಗ ಮಾತ್ರ ಜನಗಳ ಕಾರ್ಯಕರ್ತರು ನೆನಪು ಬರ್ತಾರೆ. ಇಲ್ಲ ಅಂದ್ರೆ ನೆನಪು ಬರಕ್ ಸಾಧ್ಯನೇ ಇಲ್ಲ ಅವ್ರಿಗೆ.